ಸರ್ ಹಾಂ ಸ್ವಂತ ನೀರಿಲ್ಲ ಅಂದರೆ ಕಷ್ಟ ಆಗುತ್ತೆ. ನೀರಿಗೆ ನೀರು ಜಾಸ್ತಿ ಬೇಕು ಸರ್ ಇವಾಗ. ಹೌದು ವಾಷಿಂಗ್ ಹೌದು ವಾಷಿಂಗು ಕುಡಿಯೋದಷ್ಟೇ ಇವು ಜಾಸ್ತಿ ಬೇಕು. 2 ಸರಿ ವಾಷಿಂಗ್ ಮಾಡೇ ಮಾಡ್ತೀವಿ ನಾವು, ಬೆಳಿಗ್ಗೆ ಸಾಯಂಕಾಲ. ಆದರೆ ನೀಟಾಗಿರೋದು ಹಸು, ಆವಾಗಲೇ ಎಷ್ಟು ಕ್ಲೀನಾಗಿ ರೋಗಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅವಾಗಲೇ. ಮತ್ತು ಶೆಡ್ ಹಿಂಗಿರ್ಬೇಕು ಸರ್ ವಾತಾವರಣ. ಹೌದು ಸರ್, ನಾನು ಕೇಳಬೇಕು ಅಂದ್ಕೊಂಡೆ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದೆ ಶೆಡ್ಡಿಗೆ? ಸರ್ ಇದು 5 ಲಕ್ಷ ಆಯ್ತು ಸರ್. 5 ಲಕ್ಷ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಕೊಡ್ತಾರೆ? ಗೌರ್ಮೆಂಟಿಂದ 57,000 ಕೊಟ್ಟು. 57,000 ಅದಕ್ಕೆ ನಾವೇನಾದ್ರು ಮಾಡಿಸ್ಬೇಕಾ? ಅದಕ್ಕೆ ಮಾಡಿಸ್ಬೇಕು ಸರ್. ಇದು ಡಾಕ್ಯುಮೆಂಟ್ಸು ಕೂಲಿಯವರು ಬರ್ತಾರಲ್ಲ ಅದನ್ನೆಲ್ಲ ನಿಲ್ಲಿಸಿ ಫೋಟೋ ಹಿಡಿಬೇಕು. ಮತ್ತೆ ಶೀಟ್ ಹಾಕಿದಾಗ ಒಂದು ಫೋಟೋ ಹಿಡಿಬೇಕು. ಮತ್ತೆ ಸೈಟ್ ಒಂದು ಫೋಟೋ ಹಿಡಿದು ಪಂಚಾಯತಿಯಲ್ಲಿ ಕೊಟ್ಟಿವಿ. ಆಮೇಲೆ ಅಪ್ರೂವಲ್ ಆಯಿತು. ಅವ್ರು ಬಂದು ಎಲ್ಲ ನೋಡ್ಕೊಂಡೋಗಿ ಆಮೇಲೆ 57,000 3 ಕಂತಲ್ಲಿ ಹಾಕಿದ್ರು. ಮೆಟೀರಿಯಲ್ 36,000 ಹಾಕಿದ್ರು. ಲೇಬರ್ಸ್ಗೆ ಅವ್ರವ್ರ ಅಕೌಂಟು, ಲೇಬರ್ಸ್ ಅವ್ರು ಈಗೆಲ್ಲ ರೂಲ್ಸ್ ಅದೇ ಅಲ್ವಾ, ಯಾರು ಅಕೌಂಟ್ಗೆ ಹಾಕಿದ್ನಿ ಕೆಲವ್ರು ಎತ್ತು ಕೊಟ್ಟರು, ಕೆಲವ್ರು ಚಿನ್ನ ಹಾಕಿದ್ರು. ಅದು ನಾವೇನು ಮಾಡೋಕ್ಕಾಗಲ್ಲ. 36,000 ಮಾತ್ರ ಬಂತು. ಬೇರೆಯವ್ರು ಕೂಲಿ ಅಂತ ಹಾಕಿದ್ನಲ್ಲ ಅದು ಚಿನ್ನ ಹಾಕಿದ್ರು, ಕೆಲವರು ಕೊಟ್ಟಿಲ್ಲ. ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಹಣೆ ಬರಷ್ಟೇ. ಹೌದು, ಅಂದರೆ ಇದು ಫಿಕ್ಸೆಡ್ ನೀವೇನು ಹೇಳ್ತಾ ಇದ್ದೀರಾ 57,000. ಅದು ಇವಾಗ ನಾನು ಇವಾಗ 16 ಹಸು ಸಾಕ್ತಾ ಇದ್ದೀರಾ 57,000. ನಾನು 25 ಹಸು ಸಾಕಿರೇನು ಅದು 57,000 ಅಷ್ಟೇ ಸರ್. ಅದು ಶೆಡ್ ಅಂದ್ರೆ ಅಷ್ಟೇ ಕೊಡೋದು. ಇನ್ನು ದೊಡ್ಡದಾಗ್ತೀನಿ ಅಂದ್ರೂ ಅಷ್ಟೇ ಕೊಡೋದು. ಶೆಡ್ಗೆ ಅಷ್ಟೇ. ನೀನು ದೊಡ್ಡದಾಕೋದು ಅಷ್ಟೇ, ಚಿಕ್ಕದಾಕೋದು ಅಷ್ಟೇ ಕೊಡೋದು. ನೀನು ಹಸುಗಳ ಮೇಲೆ ಕ್ರಾಪ್ ಲೋನ್ ಅಂತ ಕೊಡ್ತಾರೆ. ನಮ್ಮ ಬ್ಯಾಂಕಲ್ಲಿ ಮಾಡಿಸ್ಕೊಂಡಿದ್ದೀನಿ ನಾನು 500 ಬ್ಯಾಂಕಲ್ಲಿ. 11 ಹಸು ಕೊಟ್ಟರೆ 2 ಲಕ್ಷ ಕೊಟ್ಟವ್ರೆ. ಅಂದರೆ ಅದು ವರ್ಷಕ್ಕೆ ಆಗಲೇ ಕಟ್ಟಂಗಿಲ್ಲ. 1 ವರ್ಷದಿಂದ ವರ್ಷಕ್ಕೆ ಬಡ್ಡಿ ಸಮೇತ ಗಂಟು ಕಟ್ಟಿ ಮತ್ತೆ ರಿನ್ಯೂವಲ್ ಮಾಡ್ಕೋಬೋದು. ಹಸು ಇಷ್ಟಿದ್ರೆ ಅಷ್ಟು ಕೊಡ್ತಾರೆ. ನಮ್ಮೊಳಗೆ 5 ಹಸು ಹಾಕಿ ಅವ್ರಿಗೆ 1 ಲಕ್ಷ ಕೊಟ್ಟವ್ರೆ. ನಾನು 11 ಹಸು ಮಾಡ್ಕೊಂಡು ನಾನು 2 ಲಕ್ಷ ತಗೊಂಡಿದ್ದೀನಿ. ಕ್ರಾಪ್ ಲೋನ್ ಅಂತ ಅದೊಂದೇ ಸರಿ ನಾವು ಕಟ್ಟಿ ರಿನ್ಯೂವಲ್ ಮತ್ತೆ ಬೇಕಾದ್ರೂ ಮಾಡ್ಕೋಬೋದು. ಆ ರೀತಿ ಲಾಭ ಐತೆ. ಮತ್ತೆ ಶೆಡ್ಡಿಗೆ 57. ನೀನು 100 ಅಡಿ ಹಾಕೋ ಅವ್ರಷ್ಟೇ ಕೊಡೋದು. ಅವ್ರು ಸಿದ್ದರಾಮಯ್ಯವರು ಅಷ್ಟೇ ಮಾಡಿರೋದು. ರೂಲ್ಸ್ ಇರೋದು ಅಷ್ಟೇ. ಇವಾಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದಾನೆ ಇಲ್ಲ ಅದಕ್ಕೆ ಮುಂಚೆ ಕಡಿಮೆ ಆಯ್ತು ಸರ್. ಮುಂಚೆ 35 ಏನೋ ಕೊಡ್ತಾ ಇದ್ರು. ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಒಂದು 57,000 ಮಾಡವ್ರೆ. ಅದಕ್ಕೆ ಮುಂಚೆ ಇದು ಮಾಡಿಲ್ಲ. ಬಟ್ ಇದು ನಮ್ಗೆ ಅನುಕೂಲ. 2 ರೂಪಾಯಿ ಯಡಿಯೂರಪ್ಪನವ್ರು ಮಾಡಿದ್ರು ನೋಡು, ತುಂಬಾ ಅನುಕೂಲ. ತುಂಬಾ ಅನುಕೂಲ. 2 ರೂಪಾಯಿ ಬಂದ್ರು, ಆಮೇಲೆ 4 ರೂಪಾಯಿ ಮಾಡಿದ್ರು, ಇವಾಗ ಏನೋ 6 ರೂಪಾಯಿ ಆಗಿದೆ. ಮತ್ತೆ ಸಿದ್ದರಾಮಯ್ಯವರು ಇನ್ನೂ 7 ರೂಪಾಯಿ ಅಂತ ಮಾಡ್ತಾವ್ರೆ. ಒಳ್ಳೇದು, ಅದು ತುಂಬಾ ಒಳ್ಳೇದು. ಮತ್ತೆ 5 ರೂಪಾಯಿ ಕಾಸುಗಳು ಹಾಕ್ತಾವ್ರೆ. ಅದರಿಂದ ತುಂಬಾ ರೈತರಿಗೆ ಉಪಯೋಗ ಆಗ್ತದೆ. ನೀವು ಒಂದು ಎಷ್ಟು ಥರದ ತಳಿ ಸಾಕಿದ್ದೀರಾ ಹಸುಗಳು? ಸರ್ ನಾನೊಂದು 4 ಥರದ ಸಾಕಿದ್ದೀನಿ ಸರ್. HF ಅಂತ ಬರುತ್ತೆ, ಬ್ಲ್ಯಾಕ್ ಅಂತ ಬರುತ್ತೆ, ಮತ್ತೆ ಜೆರ್ಸಿ ಅಂತ ಬರುತ್ತೆ, ಮತ್ತೆ ಓಲ್ಸ್ಟನ್ ಅಂತ ಬರುತ್ತೆ. ಓಲ್ಸ್ಟನ್ ಅಂತ ಬರುತ್ತೆ. ಈ ಥರ ಹಸುಗಳು ನಾನು ತಂದು ಸಾಕಿದ್ದೀನಿ. ಓಲ್ಸ್ಟನ್ ಅಲ್ಲಿ ಏನು ಗೊತ್ತಾ, ಅದು ಇದು ನೋಡಿ ಪ್ಲಾಟ್ ಬರುತ್ತೆ. ಆಲೂ ಬರುತ್ತೆ, ಫ್ಲಾಟ್ ಬರುತ್ತೆ, ಕಂಪ್ಲೀಟ್ ಬ್ಲ್ಯಾಕ್. ಇದು ಇದರಲ್ಲಿ ಹೆಚ್ಚು ಕಡಿಮೆ 2ನೇ ಸುಲಿಗೆ 15 ಲೀಟರ್ ಹಾಲು ಬರುತ್ತೆ. ಈಗ ಒಂದು 9ರಿಂದ 10 ಬರ್ಬೋದು ಈಗ ಸದ್ಯಕ್ಕೆ. ಇದು ಫ್ಲಾಟ್ ರೈಸ್ ಆಗುತ್ತೆ, ಹಾಲು ಬರುತ್ತೆ ಇದರಲ್ಲಿ. ಈ HF ಅಲ್ಲಿ ಫ್ಲಾಟ್ ಬರಲ್ಲ. HF ಫ್ಲಾಟ್ ಬರಲ್ಲ. ಪ್ಯಾಚಸ್ ಇರುತ್ತಲ್ಲ ಸರ್, ಇದನ್ನ HF ಅನ್ನೋದು. ವೈಟ್ ಅಂಡ್ ಬ್ಲ್ಯಾಕ್. ಇಲ್ಲಿ ಮೇಲೆ ಬ್ಲೂ ಕಲರ್ ಪ್ಯಾಚಸ್. ಬ್ಲೂ ಕಲರ್ ಇದಾಗುತ್ತೆ, ಅದು ಅಷ್ಟೇ. ವೈಟ್ ಅಂಡ್ ಬ್ಲ್ಯಾಕ್ ಇದ್ರೆ HF ಅದಕ್ಕೆ ಹೆಸರಿಡ್ತಾರೆ. ಇದು ಹಾಲು ಹೆಚ್ಚಾಗಿ ಬರುತ್ತೆ. ಫ್ಲಾಟ್ ಅಂಶ ಕಡಿಮೆ 2 ಅಷ್ಟೇ. 3.2ನೇ ಇಲ್ಲ 3.1 ಆಗ್ಬಿಡುತ್ತೆ. ಬಟ್ ಇದು ನೋಡಿ, ಇದು ಓಲ್ಸ್ಟನ್. ಇದು ಫ್ಲಾಟ್ ಬರುತ್ತೆ. ಇದು 4 ಬರುತ್ತೆ. ಫ್ಲಾಟ್ 4 ಬರುತ್ತೆ. ಹಾಲು ಕಡಿಮೆನೆ, ಹಾಲು ಮಂದ ಥಿಕ್ನೆಸ್ ಇರುತ್ತೆ. ಡಿಗ್ರಿ ಚೆನ್ನಾಗಿ ಬರ್ತದೆ. ಇದನ್ನ ಮಿಕ್ಸಿಂಗ್ ಮಾಡ್ತೀವಿ ನಾವು. ಮಿಕ್ಸಿಂಗ್ ಮಾಡಕ್ಕೆ ಹಾಲೆಲ್ಲ ಪೂರ ಮಿಕ್ಸಿಂಗ್ ಮಾಡ್ತೀವಿ. ಇದು ಅಷ್ಟೇ. ಆ ಕಡೆಯಿಂದ 2ನೇದು ಇದೆಯಲ್ಲ, 2ನೇದು ಯಾವ್ದು? ಅದು ಓಲ್ಸ್ಟನ್ ಅಂದ್ಬಿಟ್ಟು. ಓಲ್ಸ್ಟನ್ ಅದು ಅಷ್ಟೇ. ಹಾಲು ಮಂದ ಬರುತ್ತೆ, ನಮ್ಗೆ ಫ್ಲಾಟ್ ಅಂಶ ಹೆಚ್ಚಾಗಿ ಬರುತ್ತೆ. 2 ಮಿಕ್ಸ್ ಮಾಡ್ಕೊಳ್ತೀವಿ. 2 ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಇನ್ನು ಇವೆಲ್ಲ ನೋಡಿ, ಇದು ಹಾಲು HF. ಈ ಕೊಂಬು ಇದೆಯಲ್ಲ, 15 ಲೀಟರ್ ಹಾಲು ಬರುತ್ತೆ, ಬಟ್ ಫ್ಲಾಟ್ ಬರಲ್ಲ. ಅದಕ್ಕೆ ಇವನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಹೌದು, ಫ್ಲಾಟು ಬರಬೇಕು, ಅವಾಗಲೇ ಲಾಭ. ಹಾಲು ಬರಬೇಕು. ಈ ರೀತಿ ನಾವು ನಮ್ಮ ಕೈಲೇ ಇದೆ, ನಾವು ಮಾಡ್ಕೊಂಡು ಹೋಗ್ಬೇಕು. ಆ ರೀತಿ ಮಾಡ್ಕೊಂಡು ಹೋದಾಗ ಹಸು ನಮಗೆ ಲಾಭ. ಇವಾಗ ನೀವು ಹಸುಗಳು ಎಲ್ಲಿಂದ ತಗೊಂಡ್ಬರ್ತೀರಾ ನೀವು? ಸರ್ ನಾವು ಕೆಲವೊಂದು ಇಲ್ಲೇ ಸಿಗುತ್ತೆ, ಬಂಗಾರಪೇಟೆ ಸುತ್ತಮುತ್ತ ಹಳ್ಳಿಗಳಲ್ಲೇ ಸಿಗುತ್ತೆ. ನಾನು ಕೆಲವೊಂದೆಲ್ಲ ಕೋಲಾರಲ್ಲಿ ತಂದಿದ್ದೀನಿ. ಕೋಲಾರಲ್ಲಿ ಸಂತೆ ಮಾಡ್ತಾರೆ. ಇಲ್ಲ, ಕೋಲಾರ ಸಂತೆ ಎಲ್ಲ ತಂದು ಮಾಡ್ತಾರೆ. ಚಿಂತಾಮಣಿಯಿಂದ ತಂದು ದಲ್ಲಾಳಿಗಿದ್ದಾರೆ. ಅವರೆಲ್ಲ ಒಂದು 5 ಹಸು 10 ಹಸು ತಗೊಂಡ್ಬಿಡ್ತಾರೆ. ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ನಾವು ಹೋಗ್ತೀವಿ, ನಮ್ಗೆ ಇಷ್ಟ ಆದ ತಗೊಂಡ್ಬರ್ತೀವಿ. ಚಿಂತಾಮಣಿಗೆ ಹೋಗಿ ತಂದಿದ್ದೀನಿ ನಾನು. ಚಿಂತಾಮಣಿಯಲ್ಲಿ ತಂದಿದ್ದೀನಿ. ಅಲ್ಲೆಲ್ಲ ಬಸ್ಸು ಕಾಸ್ಟ್ಲಿ, ಒಂದು 20, ಒಂದು 30. ನಮ್ಮ ಕೈಯಲ್ಲಿ ಅಷ್ಟೊಂದು ಅಮೌಂಟ್ ಇದಾಗಲ್ಲ ಅಂದ್ಬಿಟ್ಟು ನಾವೆಲ್ಲ 1 ಲಕ್ಷ ಹೊರಗಡೆ ನೋಡಿ. ಇದು 80,000 ನಾನು ತುಂಬಲ್ಲಿ ತಂದಿದ್ದು. ಈಗ ಫಲ ಆಗಿದೆ, ಅದು ಫಸ್ಟ್ನೇ ಸುಲಲ್ಲಿ ತಂದಿದ್ದು. ಆ ರೀತಿ ನಾವು ತಗೊಂಬತ್ತೀವಿ. ಇನ್ನೊಂದು ಹೇಳ್ತೀನಿ, ರೈತರು ಕಷ್ಟ ಆತರ ಪಡ್ತಾರೆ. 3 ತಿಂಗಳಿಗೆ ಅದು ಈಟಿಗೆ ಬರುತ್ತೆ. ಕರು ಹಾಕಿದ್ರೆ 3 ತಿಂಗಳಿಗೆ ಬರುತ್ತೆ. ಈಟಿಗೆ ಬಂದ್ಬಿಟ್ಟು 7 ಕೊಡಿಸ್ಬಿಡ್ತಾರೆ. ಅದಕ್ಕೆ ಆ ಥರ ಮಾಡಬಾರ್ದು. ರೈತನಿಗೆ ಲಾಭ ಇರಲ್ಲ. ಕನಿಷ್ಠ ಪಕ್ಷ ಒಂದು 8 ತಿಂಗಳಾದರೂ ಅದು ಕರಿಬೇಕು, ನಾವು ಮೇವು ಹಾಕಬೇಕು. ಆಗ ಅದು ನಮಗೆ ಲಾಭ ಬರುತ್ತೆ. ಇನ್ನೊಂದು
ಈ ಬಾವು ಅಂತ ಹೇಳಿದ್ನಲ್ಲ, ಬಾವು ಮಿಲ್ಕ್ ಪೂವರ್ ಬರೋದು ಯಾವ ರೀತಿ ಗೊತ್ತಾ? ಈಗ ಒಂದೇ ರೀತಿಯಾಗಿ ಅದಕ್ಕೆ ಆಹಾರ ಕೊಟ್ಕೊಂಡ್ಬಂದ್ರೆ ಏನು ತೊಂದರೆ ಇಲ್ಲ, ಹಾಲು ಬರ್ತಾ ಇರ್ತದೆ. ರೈತರಿಗೆ ಪಾಪ ದುಡ್ಡಿರಲ್ಲ, ಬೂಸ ಒಂದು ವಾರ ಹಾಕಲ್ಲ, ಏನೋ ಅವ್ರ ಸಮಸ್ಯೆ ಏನಿರ್ತೋ ನಂಗೆ ಗೊತ್ತಿಲ್ಲ. ಆಗೇನಾಗುತ್ತೆ, ಅದು ಒಂದು ವಾರ ಕಂಪ್ಲೀಟ್ ಡ್ರೈ ಆಗುತ್ತಾ, ಇನ್ನೊಂದು ವಾರಕ್ಕೆ ಎಲ್ಲ ಸಾಲ ಮಾಡಿ ಬೂಸ ತಂದಾಕ್ತಾರೆ. ಏಕ್ದಮ್ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಇಂಪ್ರೂವ್ಮೆಂಟ್ ಆದಾಗ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅರ್ಥ ಆಯ್ತಾ? ಹಸುರು ತಡ್ಕೊಳ್ಳೋ ಶಕ್ತಿ ಇರುವಾಗ ಅದು ಬಾವಾಗಕ್ಕೆ ಚಾನ್ಸ್ ಇರುತ್ತೆ, ಮಿಲ್ಕ್ ಪೂರ್ ಆಗಕ್ಕೆ ಚಾನ್ಸ್ ಇರುತ್ತೆ. ನಾವು ಈಗ ನೀವು ಒಂದು ದಿವಸ ಊಟ ಮಾಡಬೇಡ, ಮಾರನೇ ದಿವಸ ಊಟ ಮಾಡು, ಏನು ಅನಿಸುತ್ತೆ ನಿಮಗೆ ಆ ಥರ ಅನಿಸುತ್ತೆ. ಅದನ್ನು ನಾವು ತಿಳ್ಕೊಬೇಕು. ಸಾಲನ ಇನ್ನೊಂದು ಉಳಿಸ್ಕೊಟ್ಬಿಟ್ಟು ನಮ್ಗೆ ಬೂಸ ಏನು ಹಾಕ್ತೀವಿ ಅದನ್ನು ಕಂಟಿನ್ಯೂ ಆಗಿ ಬಿಡಲೇಬೇಕು. ನಾವು ಒಂದಿನ ಬಿಡೋದು, ಇವತ್ತು ಕಾಸಿಲ್ಲ ಆಗಲ್ಲ ಆ ಥರ ಮಾಡಿದ್ರೆ ಹಸುರು ನಮಗೆ ಸಾಕಾಗಲ್ಲ. ಹೌದು, ಅದನ್ನು ನಾವು ಮೇಯ್ನ್ ಕಲಿಬೇಕು. ನಾವು ಅನುಭವದಲ್ಲಿ ಅದನ್ನ ಎಷ್ಟು ಇದು ಮಾಡ್ಕೋಬೇಕು, ಆಗ ಮಾತ್ರ ನಾವು ಹಸುರು ಸಾಕಕ್ಕೆ ಇದು ಲಾಭ ಸಾಕತ್ತ ಮಾಡ್ಬೋದು. ಅಂದರೆ ಇನ್ಶೂರೆನ್ಸ್ ಮಾಡಿಸೋದಂದ್ರೆ ಏನು ಲಾಭ? ಅದಕ್ಕೆ ಏನು ಲಾಭ ಅಂದರೆ ಇವತ್ತು ಈ ಹಸುಗೆ 70,000 ಹಾಕವ್ರೆ, ಬಂಡವಾಳ ಹಾಕಿದ್ದೀರಿ. ಅಲ್ಲ 70,000 ಆ ಕಡೆಯಿಂದ ಇನ್ಶೂರೆನ್ಸ್ ಮಾಡ್ತಾರೆ, 1,800 ರೂಪಾಯಿ ತಗೊತಾರೆ ನಮ್ಮ ಕೈಯಿಂದ, ನಾವು ಕೊಡ್ತೀವಿ ಇನ್ಶೂರೆನ್ಸ್. ವರ್ಷ ಬೇಕಾಯ್ತು? ವರ್ಷಕ್ಕೆ ಒಂದ್ಸರಿ ಜೂನ್ ಬಂದ್ರೆ ಮಾಡ್ತಾರೆ. ಇದು 70,000 ವ್ಯಾಲ್ಯೂಯೇಷನ್ ಹಾಕವನೆ ಈ ಹಸುಗೆ. ಅಕಸ್ಮಾತ್ 1,800 ನಾನು ಕಟ್ಟಿದ್ದೀನಿ, ಏನೋ ಡೆತ್ ಆದರೆ 70,000 ಅವ್ರು ಕೊಡ್ತಾರೆ ನಮಗೆ. ಬಟ್ ಅದಕ್ಕೆ ಹಸು ಮೇಲೆ ಲಾಭ ಇದು ಏನು ಇದಿಲ್ಲಲ್ಲ, ಈಗ ನಾನು ಹಾಕಿ ಹೋಗಿದ್ದೇನಿಲ್ಲಲ್ಲ, ಹಂಗೆ ರೈತರು ಲಾಸ್ ಆಗಬಾರ್ದು ಅಂತ ಆ ಥರ ಇನ್ಶೂರೆನ್ಸ್ ಮಾಡಿಸೋರು. ಅಂದರೆ ಏನೇ ಒಂದು ಸಾವಾದ್ರೇನು ಅದು ಕೊಡ್ತಾರೆ, ಪಾಯ್ಸನ್ ಇಂದಾದ್ರೂ ಕೊಡ್ತಾರೆ, ಏನಾಗಲಿ ಕೊಡ್ತಾರೆ. ಹಸು ಡೆತ್ ಆದರೆ ಖಂಡಿತ ಕೊಡ್ತಾರೆ. ಅದರಲ್ಲಿ ನಮ್ಮ ಡೈರಿದಲ್ಲಿ ಈಗ ಇದು 1,800 ಅಲ್ವಾ, ಅರ್ಧ ನಮ್ಮ ಹತ್ರ ತಗೊತಾರೆ, ಇನ್ನು ಅರ್ಧ ಆ ಕಡೆಯಿಂದ ಹಾಕ್ತಾರೆ, ಸಂಸ್ಥೆಯಿಂದ ಸಂಘದಿಂದ ಹಾಕ್ತಾರೆ. ಅದರಲ್ಲಿ ನಮಗೇನು ಇದೇನಿಲ್ಲ. ಮತ್ತೆ ಇದು ಆರೋಗ್ಯದ್ದು ಹಾಸ್ಪಿಟಲಲ್ಲಿ ಅದನ್ನು ಕೊಟ್ಟವ್ರೆ ಕಾರ್ಡು. ಅದು ಏನೋ ನಮ್ಮ ಫ್ಯಾಮಿಲಿಗೆ 4 ಜನ ಇದ್ದೀವಿ ನಾವು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು. ಅವ್ರಿಗೇನು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅವರೇ ಕೊಟ್ಟವ್ರೆ. ಅದು ಅನುಕೂಲ ಮಾಡೋರು. ಇವಾಗ ಹಸುಗೆಲ್ಲ ಏನೋ ಪ್ರಾಬ್ಲಮ್ ಅಂದರೆ ಡಾಕ್ಟ್ರು ಬಂದು ನೋಡೋದು, ಕಾಲ್ ಮಾಡಿದ ತಕ್ಷಣ ಬರ್ತಾರೆ. ಅದು ಕೂಪನ್ ಅಂತ ಇರುತ್ತೆ ಡೈರಿದಲ್ಲಿ. ಬೆಳಗ್ಗೆ ಹಾಲು ಹಾಕಕ್ಕೆ ಹೋದಾಗ ನಾವು ಹಾಕ್ತೀವಿ ಕೂಪನ್, ಈ ರೀತಿ ಅಂತ ಫೋನ್ ಹಾಕ್ತೀವಿ. ಈ ಥರ ಜ್ವರ ಇಲ್ಲ, ಮೇವು ತಿಂದಿಲ್ಲ, ಇಲ್ಲ ಈ ಥರ ಆಗಿದೆ ಅಂದರೆ ತಕ್ಷಣಕ್ಕೆ ಬರ್ತಾರೆ, ನೋಡ್ತಾರೆ. ನೀವೇನೇ ಕೇಳಿದ್ರು ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಇದರಲ್ಲಿದೆ. ನಾವು ಹೇಳಿದ ತಕ್ಷಣ ಒಂದು ಅರ್ಧ ಅವರ್ ಈಗ ಬಂಗಾರಪೇಟೆ ಇಲ್ಲಿ ಬರ್ಬೇಕಾದ್ರೆ ಆಗುತ್ತಲ್ಲ, ಅವ್ರು ಪ್ಲೇಟ್ ಇಟ್ಟವ್ರ ಒಂದು ಅರ್ಧ ಅವರ್ ಹೆಚ್ಚು ಕಡಿಮೆ ಬಂದು ನೋಡ್ತಾರೆ. ಅದರಲ್ಲೇನಿಲ್ಲ. ರಾತ್ರಿ 10 ಗಂಟೆಗೆ ಬಂದವ್ರೆ, ನಾವು ಸರ್ ಡಿ ಎಂ ಫೋನ್ ಮಾಡಿ ಎಮರ್ಜೆನ್ಸಿ ಇದೆ 10 ಗಂಟೆಗೆ ಬಂದು ನೋಡೋರು. ಡಾಕ್ಟರ್ ಏನು ತೊಂದರೆ ಇಲ್ಲ. ಇವಾಗ ನಾವು ಒಂದು ಹಸು ತೊಗೊಬೇಕು, ನಾನು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ಕೊಂಡ್ರಿ. ಇವಾಗ ನಾನು ಏನೇನು ನೋಡ್ಬೇಕು ಹಸುಲ್ಲಿ? ಅಲ್ಲಿ ನೋಡಬೇಕು. ಎಷ್ಟು ಯಾವ ಥರ ಸರ್ ಅದು? ಈಗ ನೋಡಿ, ಇದು ಕೊಡಿ, ನಾನು ಫೋನ್ ಇಟ್ಕೊತೆ. ನೋಡಿ, ಇದು ಈಗ ಇದೆಯಲ್ಲ, ಇದು ಕಡೆ ಅಂದರೆ ಎಲ್ಲ ಪೂರ್ತಿ ಇದಾಗಿದೆಯಲ್ಲ, ಇದು ಏಜ್ ಹತ್ರಕ್ಕೆ ಬಂದಿದೆ ಅಂತ ನೋಡಿ. ಎಲ್ಲಿದೆಯಲ್ಲ ಇದೆಲ್ಲ ನೋಡಿ, ಇದೆಲ್ಲ ಒಂದೇ ಸರಿಗಿದೆ. ಇದು ಕಡಿಮೆ ಇತ್ತು ಅಂದರೆ ಈ ಲಾಸ್ಟಲ್ಲೂ ಚಿಕ್ಕದಾಗಿತ್ತು ಅಂದರೆ ಇದು ಎಳ್ಸಿದೆ ಅಂತ. ಈಗ ಇದಕ್ಕೆ ವಯಸ್ಸಾಗಿದೆ, ಇನ್ನೊಂದು ವರ್ಷದಲ್ಲಿ ಮಾರ್ಬೇಕು ನೀನು ಅಷ್ಟೇ. ಇದಕ್ಕೆ ವಯಸ್ಸಾಯಿತು ಅಂತ ಲೆಕ್ಕ. ಇದರಲ್ಲಿ 2 ಇರುತ್ತೆ, ಇದರಲ್ಲಿ ಮುಂದೆ 2 ಇರುತ್ತೆ. 2 ಇದ್ರೆ ಇದು 2 ಅಂದರೆ ಎಳ್ಸು. ಇದನ್ನ 2 ವರ್ಷ ಇರುತ್ತೆ ನೋಡು. ಈ ರೀತಿ 2, 4, 5 ನೋಡಿ ಭಯ ಬೀಳ್ತದೆ. ನೋಡಿ ಇದ್ರಾಗ ಈ ಚಿಕ್ಕ ನೋಡಿ ಇದೆಯಲ್ಲ, ಕಾಣಿಸ್ತಾ ಇದೆಯಾ ನೋಡಿ, ಇದು ಅಲ್ಲು 2 ಅಲ್ಲು ಪಡ್ಡೆ. ಇದು ಈ ರೀತಿ ಇದ್ರೆ ಇನ್ನು 2-3 ವರ್ಷ ಇಟ್ಕೋಬೋದು. ನೀನು 2 ವರ್ಷ ಇಟ್ಕೋಬೋದು, 2-3 ವರ್ಷ ಇಟ್ಕೋಬೋದು. ಆ ರೀತಿ ಅಲ್ಲಿನ ಮೇಲೆ ಡಿಪೆಂಡು. ಅಲ್ಲೂ ನೋಡಬೇಕು, ಮತ್ತೆ ಬೇರೆ ಮತ್ತೆ ಈ ಸುಳಿ ಸೊಟ್ಟರೆ ನಾವೆಲ್ಲ ಲೆಕ್ಕ ಇಡಲ್ಲ ಅಂತ. ತೊಟ್ಟುಗಳು ಹಾಲು ಕರಿತೀರಲ್ಲ ನೋಡಿ, ಹಾಲು ಕರಿತೀರಲ್ಲ ನೋಡಿದ್ರಲ್ಲಿ ಈ ರೀತಿ ಹಿಂಗೆ ಕರಿತೀವಿ ನೋಡಿ. ಈ ರೀತಿ ಬರಬೇಕು ಹಾಲು, 4 ಕರಲ್ಲಿ ಬರಬೇಕು ನೋಡಿ. ಈ ರೀತಿ ಇದನ್ನು ಚೆಕ್ ಮಾಡ್ಕೋಬೇಕು. ಈ ರೀತಿ ಬಂದಿಲ್ಲ ಅಂದ್ರೆ, ಕರೆದು ಬಂದಿಲ್ಲ ಅಂದರೆ ಆ ತೊಟ್ಟು ಫೇಲ್ಯೂರು, ಅಂದರೆ ಆ ತೊಟ್ಟಲ್ಲಿ ಹಾಲು ಇರಲ್ಲ, ಬಾವಾಗಿ ಕಳಿಸ್ಬಿಟ್ಟಿರ್ತಾರೆ. ಅದನ್ನ ಹುಷಾರಾಗಿ ನೋಡ್ಕೋಬೇಕು. ಹೌದೌದು. ಇಷ್ಟು 2 ನೋಡ್ಕೊಂಡ್ರೆ ಸಾಕು. ಅಸಲು ಏನು ಬೇಕಾಗಿಲ್ಲ. ಎಳ್ಸಿದೆಯಾ, ಮೇವು ತಿನ್ನುತ್ತೆ, ಓಕೆ. ಇದು ತೊಟ್ಟಿಲ್ ಕರೆಕ್ಟಾಗಿದ್ರೆ ಹಾಲು ಬರುತ್ತೆ ಅಷ್ಟೇ, ನಮ್ಗೆ ಇನ್ನೇನು ಬೇಕಾಗಿಲ್ಲ. ಅದ್ಯಾರ ಸುಳ್ಳಿ ಸುಟ್ಟೆಲ್ಲ ಶಾಸ್ತ್ರ ನೋಡ್ಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ಇದೆರಡಿದ್ರೆ ಸಾಕು, ಚೆನ್ನಾಗಿದೆ, ಹಾಲು ಚೆನ್ನಾಗಿ ಬರುತ್ತೆ, ಹಾಲು ಇದಾಗುತ್ತೆ. ಹೆಚ್ಚಾಗಿ ಈ ಥರ ಕೊಂಬು ಇರಬಾರ್ದು. ಇಂಥ ತಗೊಳ್ರೆ ನಮಗೆ ಕೊಂಬು ಇರೋಲ್ಲ ನೋಡಿ. ಅಡ್ಕೂ ಇಲ್ಲ, ಈ ಅಡ್ಕೆ ಇದೆ ಇರ್ಲಿ ಅಂದ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಾಕಿದ್ದೀವಿ. ಕೊಂಬು ಇಲ್ದಿದ್ರೆ ಒಂದು ಮರ್ಯಾದೆ 10,000 ಜಾಸ್ತಿ. ಕೊಂಬು ಇಲ್ಲ ಅಂದರೆ 10,000 ಜಾಸ್ತಿ. ಇದಕ್ಕೆ 10,000 ಕಡಿಮೆ. ಹೌದು, ಕೊಂಬಿದ್ರೆ. ಯಾಕಂದ್ರೆ ಕೊಡೋನು ತೆಗೋನು ಅಷ್ಟೇ. ಅದಕ್ಕೆ ಹೆಚ್ಚಾಗಿ ಕೊಂಬಿಲ್ದ ಹೋದ್ರೆ ನಿನಗೆ ಒಂದು 10,000 ಜಾಸ್ತಿ ಆದರೂ ಪರವಾಗಿಲ್ಲ, ಹಸು ಚೆನ್ನಾಗಿರುತ್ತೆ, ನಾಜೂಕಾಗಿ. ನಾಳೆ ನಿನ್ನ ಹತ್ರ ಕೊಂಡ್ಕೊಂಡ್ರು ಅವನಿಗೆ ಮರ್ಯಾದೆ ಇರುತ್ತೆ ಅಂತ ಅಷ್ಟೇ. ಹೌದು, ಅಷ್ಟು ನೋಡ್ಕೋಬೇಕು. ಇವಾಗ ಸೆಗಣಿ ಎಲ್ಲ ಇದಾಗ್ತಾ ಇರುತ್ತಲ್ಲ, ಅದೇನು ಮಾಡ್ತೀರಾ? ಸಪ್ರೇಟಾಗಿ ಮಾರ್ತೀರಾ ಇಲ್ಲ ನೀವು? ನಾನು ವರ್ಷಕ್ಕೆ ಮೊನ್ನೆ 15 ಲೋಡ್ ಮಾರಿದೆ. 6 ತಿಂಗಳ ಗೊಬ್ಬರ 15 ಲೋಡ್ ಆಯಿತು, 3,500 ರೂಪಾಯಿ ಹಂಗೆ ಕೊಟ್ಟೆ. ಇನ್ನು 6 ತಿಂಗಳದ್ದು ಹೊಲಲ್ಲಿ ಕೊಡ್ಕೊತೀನಿ.
ವರ್ಷಕ್ಕೆ 2 ಟ್ರಿಪ್ಪು. ಹಾಂ ಹಾಂ 2 ಟ್ರಿಪ್. 2 ಟ್ರಿಪ್ಪು ಒಂದು 10-15 ಲೋಡ್ ನಾನು ನೋಡ್ಕೊತೀನಿ, ಇನ್ನು 15 ಲೋಡ್ ನಾನು ಮಾಡಿಬಿಡ್ತೀನಿ. ಮೊನ್ನೆ 18 ಲೋಡ್ ಆಯಿತು, ಲೆಕ್ಕ ಹಾಕೊಳ್ರಿ 3,000 ರೂಪಾಯಿ ಆಯಿತು. 3,000 ಆಯ್ತು. ಅಲ್ಲೇ ಕ್ಯಾಶು, ನಾವು ಸಾಲಾಗಿಲ್ಲ ಕೊಡೋಲ್ಲ, ಇದು ಮಾಡ್ಕೊತೀವಿ. ವರ್ಷಕ್ಕೆ 2 ಸಾರಿ ಮಾರೇ ಮಾಡ್ತೀವಿ. ಸಗಣಿದಲ್ಲಿ ಲಾಭ ಇದೆ, ಹಸುಗಳಲ್ಲಿ ಲಾಭ ಇದೆ, ನೋಡೋ ರೀತಿ ಬೇಕಷ್ಟೇ. ಚೆನ್ನಾಗಿ ನೋಡ್ಕೊಂಡು ಹೌದು, ಜವಾಬ್ದಾರಿ ಬೇಕು ಸರ್. ಎಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಏನೇ ಒಂದು ಏನೂ ಮಾಡಿದ್ರು ಇರಲ್ಲ. ಆಗುತ್ತೆ. ಅದು ಬಿಟ್ಟು ಅದನ್ನು ಬೇಜವಾಬ್ದಾರಿಯಿಂದ ನೋಡಿದ್ರೆ ಹಾಂ ಕೆಲಸ ಆಗಲ್ಲ. ಆಗಲ್ಲ. ನಾನು ಅದೇ ಕೆಲಸದಲ್ಲಿ ಇದ್ದೀನಿ, ನಾನು ಬೇರೆ ಎಲ್ಲೂ ಕೆಲಸ ಬೇರೆ ಕೆಲಸ